Brought to you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಮ್ಮ ಜೊತೆಗೆ ಇವತ್ತು ನಾಡಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಜಾಯ್ನ್ ಆಗ್ತಾರೆ. ಸಿದ್ದರಾಮಯ್ಯನವರೇ ಕಾರ್ಯಕ್ರಮಕ್ಕೆ ಸ್ವಾಗತ. ಸಿದ್ದರಾಮಯ್ಯನವರು ಈ ಬಾರಿ ಕಾಂಗ್ರೆಸ್ ಸರ್ಕಾರ ಒಂದು ಹೊಸ ನರೇಟಿವ್ ಒಂದಿಗೆ ಈ ಒಂದು ಕ್ಯಾಂಪೇನನ್ನು ಆರಂಭ ಮಾಡಿದೆ, ಲೋಕಸಭಾ ಚುನಾವಣೆ ಕ್ಯಾಂಪೇನ್. ಬಹುಶಃ ಕರ್ನಾಟಕ ರಾಜ್ಯ ಸೇರಿದಂತೆ ಒಂದು ಲೋಕಲ್ ಆದಂಥ ವಿಚಾರವನ್ನು, ಅಂದರೆ ಸ್ಥಳೀಯ ವಿಚಾರನ, ಸ್ಥಳೀಯ ರಾಜ್ಯದ ಸಮಸ್ಯೆಗಳನ್ನು ಮುಂದಿಟ್ಟು ಜನರ ಬಳಿ ಹೋಗ್ತಾ ಇದ್ದಾರೆ. ನಮಗೆ ತೆರಿಗೆ ಅನ್ಯಾಯವಾಗಿದೆ, ಬರ ಪರಿಹಾರ ವಿಚಾರ, ಸಾಮಾನ್ಯವಾಗಿ ದೇಶದ ಚುನಾವಣೆ ಸಂದರ್ಭದಲ್ಲಿ ದೇಶದ ವಿಚಾರಗಳು ಮುನ್ನೆಲೆಗೂ ಕೂಡ ಬರುತ್ತೆ. ಈ ಒಂದು ತಂತ್ರಗಾರಿಕೆ ಎಷ್ಟರ ಮಟ್ಟಿಗೆ ಸಫಲವಾಗುತ್ತೆ ಅನಿಸುತ್ತೆ? ಈ ವಿಚಾರ ಯಾಕೆ ಮುನ್ನೆಲೆಗೆ? ರಾಜ್ಯದ ಸಮಸ್ಯೆಗಳನ್ನು ಅಷ್ಟೇ ನಾವು ಪ್ರೊಜೆಕ್ಟ್ ಮಾಡ್ತಾ ಇಲ್ಲ. ಕೇಂದ್ರದಲ್ಲಿ ನರೇಂದ್ರ ಮೋದಿಯವರು 10 ವರ್ಷದಲ್ಲಿ ಏನು ಹೇಳಿದ್ರು, ಏನು ಮಾಡಿಲ್ಲ, ಅವರ ಫೇಲ್ಯೂರ್ಸ್ ಇದೆಯಲ್ಲ, ಅದನ್ನು ಕೂಡ ಪ್ರಸ್ತಾಪ ಮಾಡ್ತಾ ಇದ್ದೀವಿ. ಸೊ ಹಾಗಾಗಿ ಕೇಂದ್ರದ ವೈಫಲ್ಯ ಮತ್ತು ನಮ್ಮ ಸರ್ಕಾರದ ಸಾಧನೆಗಳು ಇವುಗಳನ್ನು ಜನರ ಮುಂದೆ ಇಡ್ತಾ ಇದ್ದೀವಿ. ಜನರು ಭಾಳ ಬುದ್ಧಿವಂತರಿದ್ದಾರೆ, ಮತದಾರರು. ಅವರು ಇದನ್ನೆಲ್ಲ ಪರಿಗಣಿಸಿ ಮತ ಹಾಕ್ತಾರೆ ಅಂತಕ್ಕಂಥ ನಂಬಿಕೆ ಇದೆ. ಸರ್, ಇದ್ರ ಜೊತೆಗೆ ಈಗ ಎಲ್ಲ ಕಾಂಗ್ರೆಸ್ ನಾಯಕರು ಕೂಡ ಕೈಯಲ್ಲಿ ಚಂಬನ್ನು ಹಿಡ್ಕೊಂಡು BJP ಅವರಿಗೆ ತೋರಿಸ್ತಾ ಇದ್ದೀರಿ. ಈ ಐಡಿಯಾ ಏನು ಸರ್? ಈ ಚಂಬಿನ ಮೂಲಕ ನೀವು ಏನು ಹೇಳೋದಕ್ಕೆ ಹೊರಟಿದ್ದೀರಿ? ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಇವತ್ತಿನವರಿಗೆ ಬರ ಪರಿಹಾರ ಕೊಡಲಿಕ್ಕಾಗಿಲ್ಲ. ಆಮೇಲೆ 15ನೇ ಹಣಕಾಸಿನ ಆಯೋಗ ಶಿಫಾರಸು ಮಾಡಿದ್ದನ್ನು ಕೊಡಲಿಲ್ಲ. ಆಮೇಲೆ ತೆರಿಗೆ ಹಂಚಿಕೆಯಲ್ಲಿ ಅನ್ಯಾಯ ಆಗಿದೆ. ಅಪ್ಪರ್ ಭದ್ರಾ ಯೋಜನೆಗೆ 5300 ಕೋಟಿ ರೂಪಾಯಿ ಬಜೆಟ್ನಲ್ಲಿ ಘೋಷಣೆ ಮಾಡಿದರು, ಅದನ್ನು ಕೊಡಲಿಲ್ಲ. ಸೊ ಇವೆಲ್ಲ ಕಾರಣಗಳಿಂದ ಕರ್ನಾಟಕಕ್ಕೆ ದೊಡ್ಡ ಅನ್ಯಾಯ ಮಾಡಿದ್ದಾರೆ. ಕರ್ನಾಟಕಕ್ಕೆ ಕೊಟ್ಟಿರ್ತಕ್ಕಂಥದ್ದು ಖಾಲಿ ಚೊಂಬು ಅಂಥೇಳಿ ಚೊಂಬನ್ನು ಪ್ರದರ್ಶನ ಮಾಡಿ ಅವರ ವೈಫಲ್ಯಗಳನ್ನು ಜನರಿಗೆ ತಿಳಿಸ್ತಕ್ಕಂಥ ಪ್ರಯತ್ನ. ಅವ್ರು ಆ ಕಡೆಗೆ BJP ಅವರು ಇದನ್ನು ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ. ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರ ಒಂದು ನರೇಟಿವ್ ಅನ್ನ ಕೊಟ್ಟಿದ್ದಾರೆ. 2014 ತನಕ ದೇವೇಗೌಡರು ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದರು, ಹಿಂದೆ ಅವ್ರ ಮಗ 2006ರಲ್ಲಿ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು, ಒಂದು ವೇಳೆ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ಸರ್, ಈ ತೆರಿಗೆ ವಿಚಾರ ಮಾಡೋಣ ಸರ್. ಈಗ 1,78,000 ಕೋಟಿ ಈ GST ಲಾಸ್ ಆಗಿದೆ ಅಂತ ಹೇಳ್ತಿದ್ದೀರಿ. ಅತ್ತ ಬೊಮ್ಮಾಯಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಚಾರಗಳನ್ನ ಹೇಳಿದ್ರು. ತೆರಿಗೆ ವಿಚಾರದಲ್ಲಿ UPA ಅವಧಿಯಲ್ಲಿ ಕೇವಲ 81,000 ಮಾತ್ರ ಬರ್ತಾ ಇತ್ತು. ಈಗ 2,81,000 ಕೋಟಿ. ವಿ-ಗಾರ್ಡ್ ನ ಏರ್ ಕೂಲರ್ಸ್ ಎಕ್ಸ್ಟ್ರಾ ಲಾರ್ಜ್ ಕೂಲಿಂಗ್ ಪ್ಯಾಡ್ ನೊಂದಿಗೆ ಇದು ಎಂತೆಂಥವರನ್ನು ಕೂಲ್ ಆಗಿಸುತ್ತೆ. ವಿ-ಗಾರ್ಡ್ ಏರ್ ಕೂಲರ್ಸ್, ಲಾಂಗ್ ಲಾಸ್ಟಿಂಗ್ ಕೂಲಿಂಗ್. ಜಾಸ್ತಿ ಆಗಿದೆ. ಸುಮಾರು 6,000 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನ ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 50 ವರ್ಷ ಆದ್ಮೇಲೆ ವಾಪಸ್ ಕೊಡಿ ಅಂತ. ಕಳೆದ ಬಾರಿ 5,000 ಕೋಟಿ ಹೆಚ್ಚುವರಿಯಾಗಿ ಕೊಟ್ಟಿತ್ತು. ಹೀಗಾಗಿ ಈ ತೆರಿಗೆ ಅನ್ಯಾಯ ಅಂತದ್ದು ಒಂದು ರೀತಿ ಅದನ್ನ ಪೊಲಿಟಿಕಲಿ ಮಾಡ್ತಾ ಇರುವಂತ ವಿಚಾರ, ದಿಕ್ ತಪ್ಪಿಸ್ತಾ ಇದ್ದಾರೆ ಅಂತ ಆರೋಪ ಮಾಡೋದಿಲ್ಲ. ನೋಡಿ, ಕರ್ನಾಟಕದಿಂದ 4,30,000 ಕೋಟಿಗೂ ಹೆಚ್ಚು 2023-24ರಲ್ಲಿ ತೆರಿಗೆ ಕಲೆಕ್ಟ್ ಆಗಿದೆ. ನಾವು ಬಂದಿರೋದೆಷ್ಟು? ತೆರಿಗೆ ಹಂಚಿಕೆಯಲ್ಲಿ 41,000 ಕೋಟಿ ಮತ್ತು ಇದರಲ್ಲಿ 14,000 ಕೋಟಿ ಸೆಂಟ್ರಲಿ ಸ್ಪಾನ್ಸರ್ಡ್ ಸ್ಕೀಮ್ಗೆ, ಒಟ್ಟು 55,000 ಕೋಟಿ ಬಂದಿದೆ. ಅದು ಅನ್ಯಾಯ ಅಲ್ವಾ? 4,30,000 ಹೆಚ್ಚು ಕೋಟಿ ರೂಪಾಯಿ ಕಲೆಕ್ಟಾಗಿ ಕರ್ನಾಟಕ ನೀವು ನಮಗೆ ವಾಪಸ್ ಕೊಡ್ತಕ್ಕಂಥದ್ದು ಕಡಿಮೆ. ಅದೇ ರೀತಿ ಈಗ ಬಿಹಾರ್ UPಗೆ ಹೆಚ್ಚಾಗಿ ಯಾಕೆ ಕೊಡ್ತಾ ಇದ್ದೀರಿ? ನೀವು ಕೊಡಬೇಡಿ ಅಂತ ಹೇಳಲ್ಲ. ಆದರೆ ನಾವು 2ನೇ ಸ್ಥಾನದಲ್ಲಿದ್ದೀವಿ ತೆರಿಗೆ ವಸೂಲಿನಲ್ಲಿ ದೇಶದಲ್ಲಿ. ಕರ್ನಾಟಕಕ್ಕೆ ಅನ್ಯಾಯ ಮಾಡ್ತಾ ಇದ್ದೀರಲ್ಲ, ದಟ್ ಈಸ್ ನಂಬರ್ 1. ನಂಬರ್ 2, ಅವರು ಕಂಪೇರ್ ಮಾಡಬೇಕು. ಅವತ್ತು 14ನೇ ಹಣಕಾಸಿನ ಆಯೋಗ ಇದ್ದಾಗ ಬಜೆಟ್ ಗಾತ್ರ ಎಷ್ಟಿತ್ತು, ತೆರಿಗೆ ಎಷ್ಟು ಬರ್ತಿತ್ತು, ಈಗ ಬಜೆಟ್ ಗಾತ್ರ ಎಷ್ಟಿದೆ, ಈಗ ತೆರಿಗೆ ಎಷ್ಟು ಬರ್ತದೆ, ಇದನ್ನು
ಮಾಡೋದಿಲ್ಲ ಅವ್ರು ಕೊಟ್ಟದನ್ನು ಹೇಳ್ತೀವಿ ಅಂತ ಹೇಳಿದ್ದಾರೆ. ಈ ವರ್ಷ 55,000 ಕೋಟಿ ಬಂದಿದೆ. ಈಸ್ ಇಟ್ ನಾಟ್ ಇನ್ ಇಂಜಸ್ಟಿಸ್ ಟು ಕರ್ನಾಟಕ? ನಂಬರ್ 1. ನಂಬರ್ 2, 5,300 ಕೋಟಿ ಹೇಳಿದವ್ರು ಯಾರು? ಅವರೇ ಬಜೆಟ್ನಲ್ಲಿ ಘೋಷಣೆ ಮಾಡಿದ್ರಲ್ಲ, ಯಾಕೆ ಬಿಡುಗಡೆ ಮಾಡಲಿಲ್ಲ? ನಂಬರ್ 2. ನಂಬರ್ 3, ಬರಗಾಲಕ್ಕೆ ಯಾಕೆ ಇಷ್ಟು ದಿನ ಆದರೂ ಕೂಡ ಮಲ್ತಾ ಧೋರಣೆ ತೋರಿಸಿದ್ದೀರಿ ನೀವು? 7 ತಿಂಗಳಾಯಿತು. 7 ತಿಂಗಳಿಂದ ಇವತ್ತಿನವರೆಗೆ ಮಾಡಿಲ್ಲ. 15ನೇ ಹಣಕಾಸಿನಲ್ಲಿ ಶಿಫಾರಸು ಮಾಡಿರ್ತಕ್ಕಂಥ 3,000 ಕೋಟಿ ಪೆರಿಫೆರಲ್ ರಿಂಗ್ ರೋಡ್ಗೆ, 3,000 ಕೋಟಿ ಕೆರೆಗಳ ಅಭಿವೃದ್ಧಿಗೆ, 5,495 ಕೋಟಿ ವಿಶೇಷ ಅನುದಾನ, ಅದನ್ಯಾಕೆ ಕೊಡಲಿಲ್ಲ? ಇದನ್ನು ಪ್ರಸ್ತಾಪ ಮಾಡೋದೇ ಇಲ್ಲ ಅವರು. ಇದಕ್ಕೆ ಉತ್ತರನೇ ಇಲ್ಲ. ನಿನ್ನೆ ನಿರ್ಮಲಾ ಸೀತಾರಾಮನ್ ಬಹಿರಂಗ ಚರ್ಚೆಗೆ ಬರ್ರಿ ಅಂತಂದ್ರೆ ಯಾಕೆ ಬರಲಿಲ್ಲ? ನೀವು ಸತ್ಯ ಹೇಳೋದಾದ್ರೆ ಬರಬೇಕಾಗಿತ್ತು ಬಹಿರಂಗ ಚರ್ಚೆಗೆ. ಅವ್ರು ಹೇಳೋದು 15 ಫೈನಾನ್ಸ್ ಕಮಿಷನ್ ಇಂಟರಿಮ್ ರಿಪೋರ್ಟ್ ನಲ್ಲಿ 5,000 ಕೋಟಿ ಇದ್ರು ಕೂಡ ಅಂತಿಮ ವರದಿಯಲ್ಲಿ 5,000 ಕೋಟಿ ಎಲ್ಲೂ ಪ್ರಸ್ತಾಪನೆ ಫೈನಲ್ ರಿಪೋರ್ಟ್ ನಲ್ಲಿ ಕೊಡಬಾರ್ದಾಗ ಮಾಡಿದವ್ರು ಇವರೇನೆ, ನಿರ್ಮಲಾ ಸೀತಾರಾಮನ್. ಇದು ತಗೊಳ್ಳೋಣ. ಇದು ಇನ್ವರ್ಟರ್ ಎಸಿ. ನೀವು ಗ್ಯಾಮ್ಲರ್ ಅಲ್ವಾ? ಗ್ಯಾಮ್ಲರ್ ಜೂಜಾಡ್ತಿರಲ್ವಾ? ನೀವು ಜೂಜಾಡ್ತೀರಾ? ಇಲ್ಲ, ಯಾರು ಏನು ಹೇಳಿದ್ರು ಅಂತ ನೀನು ಎಷ್ಟು ಕಾಸ್ಟ್ಲಿ ಹಾಗೂ ಡೆಲಿಕೇಟ್ ಎಸಿ ತಗೊಂಡು ಸ್ಟೆಬಿಲೈಸರ್ ತಗೊಳ್ಳಿಲ್ಲ ಅಂದ್ರೆ ಇದು ಜೂಜಾಟ ತಾನೇ. ಒಂದೇ ಫ್ಲಕ್ಚುಯೇಷನ್ ಗೆ ನಿಮ್ಮ ಇನ್ವರ್ಟರ್ ಎಸಿಯ ಪಾರ್ಟ್ಸ್ ಡ್ಯಾಮೇಜ್ ಆಗಬಹುದು. ಅದನ್ನು ವಿಗಾರ್ಡ್ ಉಪಯೋಗಿಸಿ ಸುರಕ್ಷಿತವಾಗಿರಿಸಿ. ವಿಗಾರ್ಡ್, ಇಂಡಿಯಾಸ್ ನಂಬರ್ 1 ಸ್ಟೆಬಿಲೈಸರ್. ಏನ್ ಕಾರಣ ಅಂತೀರಿ ಸರ್? ಏನ್ ಕಾರಣ? ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ, ಕರ್ನಾಟಕಕ್ಕೆ ಕೊಡಬಾರದು ಅನ್ನೋ ಕಾರಣಕ್ಕೋಸ್ಕರ 5,495 ಕೋಟಿ ಯಾರು ಶಿಫಾರಸು ಮಾಡಿದ್ದು? 15 ಫೈನಾನ್ಸ್ ಕಮಿಷನ್ ಇಲ್ಲ ಅಂತ ಹೇಳಿದ್ರು. 15 ಫೈನಾನ್ಸ್ ಕಮಿಷನ್ ಅಲ್ಲ, ಕರ್ನಾಟಕಕ್ಕೆ ಒಂದಕ್ಕೆ ಮಾಡಿರಲಿಲ್ಲ, ತೆಲಂಗಾಣಕ್ಕೆ ಮಾಡಿದ್ರು, ಮತ್ತೆ ಇನ್ನೊಂದು ರಾಜ್ಯಕ್ಕೆ ಮಾಡಿದ್ರು, 3 ರಾಜ್ಯಗಳಿಗೆ ಮಾಡಿದ್ರು. ಕೊಡಲೇ ಇಲ್ಲ ಯಾರಿಗೂ. ನೆಪ ಏನು ಮಾಡ್ತಾರೆ? ಫೈನಲ್ ರಿಪೋರ್ಟ್ನಲ್ಲಿ ಬರಲಿಲ್ಲ, ಅದಕ್ಕೋಸ್ಕರ ಇವ್ರು ಕೊಡಲ್ಲ ಅಂತಂದದಕ್ಕೆ ಅವ್ರು ಫೈನಲ್ ರಿಪೋರ್ಟ್ನಲ್ಲಿ ಮಾಡಲಿಲ್ಲ, ಹೇಳಲಿಲ್ಲ. ರೈಟ್. ಇದ್ರ ಜೊತೆಗೆ ನಿನ್ನೆ ಅಮಿತ್ ಶಾ ಅವ್ರನ್ನು ಕೂಡ ನಾನು ಮಾತಾಡಿಸಿದೆ ಸರ್, ಬೆಂಗಳೂರಿನ ರ್ಯಾಲಿ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ. ನಿಮ್ಮ ವಾದ ಏನಿದೆ? ಪ್ರಮುಖವಾಗಿ ಬರ ಪರಿಹಾರಕ್ಕೆ ನಿನ್ನೆ ಅವರ ಹೆಸರನ್ನ ಉಲ್ಲೇಖ ಮಾಡಿ ನಾನು ಅವರನ್ನು ನಂಬಿದ್ದೆ, ಅವರು ಡಿಸೆಂಬರ್ 23ನೇ ತಾರೀಕು ಸಭೆ ಇದೆ ಅಂತ ಹೇಳಿದ್ರು, ಆದರೆ ಸಭೆನೇ ಮಾಡಲಿಲ್ಲ ಅಂತ. ಅದಕ್ಕೆ ಅವ್ರು ಹೇಳಿದ್ದೇನು ಅಂದರೆ, ಅಮಿತ್ ಶಾ ಅವ್ರು ಹೇಳಿದ್ದೇನು ಅಂದರೆ, ಮುಖ್ಯಮಂತ್ರಿಗಳು ಕೇವಲ ಉದ್ದೇಶಪೂರ್ವಕವಾಗಿ ಮನವಿಗಳ ಮೇಲೆ ಮನವಿಗಳನ್ನು ಕೊಟ್ಟರು, ಡಿಲೇ ಮಾಡಿದ್ರು ಬಿಟ್ರೆ ಅವರಿಗೆ ಬರ ಪರಿಹಾರಕ್ಕೆ ಯಾವುದೇ ಆ್ಯಕ್ಟ್ ಮಾಡಲಿಲ್ಲ ಅಂತ ಆರೋಪ ಮಾಡಿದ್ರು. ಸುಪ್ರೀಂ ಕೋರ್ಟ್ನಲ್ಲಿ ನಾವು ಹೋಗಿದ್ದೀವಲ್ಲ, ಅವ್ರ ಅಟಾರ್ನಿ ಜನರಲ್ ಆ ಥರ ಆರ್ಗ್ಯುಮೆಂಟ್ ಮಾಡಿದ್ರೆ, ಸುಪ್ರೀಂ ಕೋರ್ಟ್ನಲ್ಲಿ ಇಫ್ ಇಟ್ ಈಸ್ ಟ್ರೂ, ಅಮಿತ್ ಶಾ ಅವ್ರು ಹೇಳೋದು ಸತ್ಯ ಇದ್ದರೆ ಆ ಥರ ಆರ್ಗ್ಯುಮೆಂಟ್ ಮಾಡಬೇಕಾಗಿತ್ತಲ್ಲ. ಮಾಡಿದ್ರೆ ಹಂಗೆ? ಅಟಾರ್ನಿ ಜನರಲ್ ಹೇಳೋದು ಸತ್ಯ ಅಲ್ವಾ? ಕೇಂದ್ರ ಸರ್ಕಾರದ ಪರವಾಗಿ ಆರ್ಗ್ಯುಮೆಂಟ್ ಮಾಡಿರೋದು. ವಾಟ್ ಎವರ್ ಸಬ್ಮಿಟೆಡ್ ಬೈ ಅಟಾರ್ನಿ ಜನರಲ್ ಈಸ್ ಟ್ರೂ. ಅವ್ರು ಯಾಕೆ ಮಾಡಲಿಲ್ಲ? ಅಮಿತ್ ಶಾ ಅವ್ರು ಹೇಳೋದನ್ನು ಯಾಕೆ ಮಾಡಲಿಲ್ಲ? ಮೀಟಿಂಗ್ ಕರೆದ್ರೆ 23ನೇ ತಾರೀಕು ಮೀಟಿಂಗ್ ಕರಿತೀವಿ, ಡಿಸೆಂಬರ್ 23ಕ್ಕೆ ಅಂತ ಹೇಳಿ ಮೀಟಿಂಗ್ ಕರೆದ್ರ? ರೈಟ್. ಈಗ ಅವ್ರು ಹೇಳುವಂಥದ್ದು ಸಂವೇದನಾಶೀಲತೆಯಿಂದ ತಕ್ಷಣವೇ ಆರಾಮ ಪಡೆಯಿರಿ. ಸೆನ್ಸೊಡೈನ್ ರ್ಯಾಪಿಡ್ ರಿಲೀಫ್ ಜೊತೆಗೆ UPA ಅವಧಿಯಲ್ಲೂ ಕೂಡ 10 ತಿಂಗಳು ಡಿಲೇ ಆಗಿ ಬಂದಿತ್ತು. ಆ ಪ್ರೋಸೆಸ್ ನಡೀತಾ ಇರುತ್ತೆ. SDRF ಗೆ 600 ಕೋಟಿ ತಗೊಳಕ್ ಕುಡಿದು ಕರ್ನಾಟಕ ಭೀಕರವಾದಂಥ ಬರಗಾಲ ಇದೆ. 7 ತಿಂಗಳಾಯಿತು ನಾವು ಮೆಮೊರಾಂಡಮ್ ಕೊಟ್ಟು, 7 ತಿಂಗಳಿಂದ ಕೊಟ್ಟಿಲ್ಲ ಅಂತಂದ್ರೆ ವಾಟ್ ಡಸ್ ಇಟ್ ಮೀನ್? ಯಾಕೆ ಕೊಡಲಿಲ್ಲ? NDRF ಏನು ಇವರು ಕೇಂದ್ರ ಸರ್ಕಾರದ ಹಣನ? ನಮ್ಮ ತೆರಿಗೆ ಹಣ. ಅದಕ್ಕೆ ನಾವು ಹೇಳೋದು ನಮ್ಮ ತೆರಿಗೆ ನಮ್ಮ ಹಕ್ಕು ಅಂತ. ಹಾಗಾದರೆ ಸುಪ್ರೀಂ ಕೋರ್ಟ್ನವ್ರು ಯಾಕೆ ಡೈರೆಕ್ಷನ್ ಕೊಡ್ತಿದ್ರು ಅವ್ರಿಗೆ? ಇದಕ್ಕೆ ನರೇಂದ್ರ ಮೋದಿ ಅವರು ಈಗ ಗಂಗಾ ನದಿ ಹರಿತಾ ಇದೆ, ಕಾವೇರಿ ನದಿ ಹರಿತಾ ಇದೆ, ಕೇವಲ ಒಂದು ರಾಜ್ಯಕ್ಕೆ ಮಾತ್ರ ನೀರು ಕೊಡುತ್ತಾ? ಈಗ ಕೋಲು ಅಥವಾ ಕಲ್ಲಿದ್ದಲು ವಿದ್ಯುತ್ ಉತ್ಪಾದನೆ ಮಾಡ್ತೀವಿ, ಒಂದು ರಾಜ್ಯಕ್ಕೆ ಮಾತ್ರ ಕೊಡ್ತೀವ? ಈ ಒಂದು ನರೇಶನ್ ಅನ್ನು ಅವರು ಕೊಡ್ತಾ ಇದ್ದಾರೆ ನಿಮ್ಮ ಈ ವಾದಕ್ಕೆ ಪರ್ಯಾಯವಾಗಿ. ಎಲ್ಲ ಬೇರೆ ಬೇರೆ ಅಂತಾರಾಜ್ಯ ನದಿಗಳಿದ್ದಾವೆ. ಆದರೆ ನಮಗೆ ಈಗ ಕಾವೇರಿ ಹುಟ್ಟೋದು ಎಲ್ಲಿ? ಕರ್ನಾಟಕದಲ್ಲಿ. ತಮಿಳುನಾಡಿಗೂ ಹರಿತದೆ. ತಮಿಳುನಾಡಿಗೆ ಈಗ ಸುಪ್ರೀಂ ಕೋರ್ಟ್ನವರು ತೀರ್ಮಾನ ಮಾಡಿದ್ದಾರೆ, 177.25 TMC ನೀರು ಕೊಡಿ ಅಂತ ತೀರ್ಮಾನ ಮಾಡಿದ್ದಾರೆ.
ಅಷ್ಟಕ್ಕೆ ದೇ ಆರ್ ಎಂಟೈಟಲ್ಡ್ ಅಲ್ವಾ? ನಾವು ಹೇಳಿದ್ದು ಮಹದಾಯಿ ಯೋಜನೆ ಬಗ್ಗೆ ಈಗ ಎನ್ವೈರ್ಮೆಂಟಲ್ ಕ್ಲಿಯರೆನ್ಸ್ ಕೊಡಬೇಕು. ಯಾರು ಕೊಡೋರು ಅದನ್ನು? ಯಾರಿಗೆ ಕೊಡೋರು? ಯಾಕೆ ಕೊಟ್ಟಿಲ್ಲ ಇವತ್ತಿನವ್ರಿಗೆ? ಗೋವಾದಲ್ಲಿ ಅವ್ರದ್ದೇ ಪಕ್ಷದ ಸರ್ಕಾರ ಇದೆ, ಯಾಕೆ ಕೊಟ್ಟಿಲ್ಲ? ಟ್ರಿಬ್ಯುನಲ್ ತೀರ್ಪು ಕೊಟ್ಟಿದೆ, ಯಾಕೆ ಕೊಟ್ಟಿಲ್ಲ? ಇದು ಮಲ್ತಾಯಿ ಧೋರಣೆ ಅಲ್ವಾ? ಇದು ಕರ್ನಾಟಕಕ್ಕೆ ವಿರುದ್ಧವಾಗಿ, ಕರ್ನಾಟಕದ ಕನ್ನಡಿಗರಿಗೆ ವಿರುದ್ಧವಾಗಿ ತೆಗೆದುಕೊಂಡಿರ್ತಕ್ಕಂಥ ನಿರ್ಣಯ ಅಲ್ಲ. ಮೇಕೆದಾಟಿಗೆ ಯಾರು ಪರ್ಮಿಷನ್ ಕೊಡೋರು? ಕೇಂದ್ರ ಸರ್ಕಾರ ಅಲ್ಲ, ಯಾಕೆ ಪರ್ಮಿಷನ್ ಕೊಟ್ಟಿಲ್ಲ? 4-5 ವರ್ಷಗಳಿಂದ ಪ್ರಯತ್ನ ಮಾಡ್ತಾ ಇದ್ದೀವಿ, ಯಾಕೆ ಕೊಟ್ಟಿಲ್ಲ? ಇವತ್ತು ಬೆಂಗಳೂರಿನಲ್ಲಿ ಕುಡಿಯೋ ನೀರಿನ ಸಮಸ್ಯೆ ಇದೆ, ಮೇಕೆದಾಟು ಮಾಡ್ತಾ ಇರೋದು ಯಾತಕ್ಕೋಸ್ಕರ? ಕುಡಿಯೋ ನೀರಿನ ಸಮಸ್ಯೆ ಬಗೆಹರಿಸಲಿಕ್ಕೋಸ್ಕರ ಮಾಡ್ತಾ ಇರ್ತಕ್ಕಂಥ. ಸರ್, ಈ ಭದ್ರಾ ಪ್ರಾಜೆಕ್ಟ್ ಅನ್ನು ಕೂಡ ನೀವು ಉಲ್ಲೇಖ ಮಾಡಿದ್ರಿ, ಭದ್ರಾ ರಾಷ್ಟ್ರೀಯ ಯೋಜನೆ ಮಾಡ್ತೀವಿ ಅಂತ ಬಜೆಟಲ್ಲಿ ಹೇಳಿದ್ರು ಅಂತ. ಅತ್ತ ಬೊಮ್ಮಾಯಿ ಅವರು ಪ್ರೆಸ್ ಮೀಟ್ ಮಾಡ್ತಾ ಬಿಜೆಪಿ ನಾಯಕರು ಹೇಳ್ತಾ ಇರುವಂಥದ್ದು, ಭದ್ರಾ ಪ್ರಾಜೆಕ್ಟಲ್ಲಿ ಕೇವಲ ಲೆಟರ್ಗಳನ್ನು ಬರೆದ್ರು, ಆದರೆ ಅದಕ್ಕೆ ಸಂಬಂಧಪಟ್ಟಂತೆ ಪ್ರೋಸೆಸ್ ಇದೆ. AIPBಗೆ ಹೋಗಬೇಕು, ಅದಾದಮೇಲೆ ವಾಟರ್ ಕಮಿಷನ್ಗೆ ಹೋಗಬೇಕು, ವಾಟರ್ ಮಿನಿಸ್ಟ್ರಿಗೆ ಹೋಗಬೇಕು, ಫೈನಾನ್ಸ್ ಮಿನಿಸ್ಟ್ರಿಗೆ ಹೋಗಬೇಕು, ಅದಾದಮೇಲೆ ಕ್ಯಾಬಿನೆಟ್ಗೆ ಹೋಗಬೇಕು. ಇದು ಯಾವುದು ಪ್ರೋಸೆಸ್ಸೇ ಮಾಡಿಲ್ಲ ರಾಜ್ಯ ಸರ್ಕಾರ ಅನ್ನುವಂಥ ಆರೋಪವನ್ನು ಬರೀ ಲೆಟರ್ ಬರೆದ್ರೆ ಆಗತ್ತಾ ಅಂತ ಬೊಮ್ಮಾಯಿ ಪ್ರಶ್ನೆ. ಈ ಮನಕಂತೂ ದಾರಿ ತೋರುತ್ತಿದೆ, ಆ ಭಾಷೆಯದೇ ಬೆಳಕು ಬೆಳಕುವ ಬೆಳಕು ಬೆಳಕುವ ಬೆಳಕು ಬೆಳಕುವ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಇಸ್ ಇಟ್ ನಾಟ್ ದೇರ್ ಡ್ಯೂಟಿ? ಬಜೆಟ್ನಲ್ಲಿ ಅನೌನ್ಸ್ ಮಾಡುವ, ಯಾರು ಬಜೆಟ್ನಲ್ಲಿ ಅನೌನ್ಸ್ ಮಾಡಿದ್ರು? ಬೊಮ್ಮಾಯಿ ಬಜೆಟಲ್ಲಿ. ನೋ, ನಿರ್ಮಲಾ ಸೀತಾರಾಮನ್. ಇಟ್ ಇಸ್ ನಾಟ್ ದೇರ್ ಡ್ಯೂಟಿ to release the amount? It is their duty. 5,300 ಕೋಟಿ ಕೊಡ್ತೀವಿ ಅಂತ ಹೇಳಿದವರು ಯಾರು? ಅವ್ರ ಬಜೆಟ್ನಲ್ಲೇ ಘೋಷಣೆ ಮಾಡಿರೋದು. ಘೋಷಣೆ ಮಾಡಿದ ಮೇಲೆ ರಿಲೀಸ್ ಮಾಡಬೇಕಾ ಬೇಡ? 1 ವರ್ಷ ಬೇಕಾ ರಿಲೀಸ್ ಮಾಡೋಕ್ಕೆ? ಇವತ್ತಿನವರೆಗೂ 1 ರೂಪಾಯಿ ಕೊಟ್ಟಿಲ್ಲ, 1 ವರ್ಷ ಮುಗ್ದೋಯ್ತು. ಸೊ ದಟ್ ಈಸ್ ವಾಟ್ ವಿ ಆರ್ ಡಿಮ್ಯಾಂಡಿಂಗ್. ನೀವೇ ಹೇಳಿದ್ದೀರಿ 5,300 ಕೋಟಿ ಅಂತ, ಅದು ಭಾಷಣದಲ್ಲಿ ಹೇಳಿರೋದಲ್ಲ, ಬಜೆಟ್ ಸ್ಪೀಚ್ನಲ್ಲಿ ಹೇಳಿರೋದು. ಇದು ರೀಟ್ರೇಟ್ ಮಾಡಿದ್ದಾರೆ ಅಷ್ಟೇ ಬಸವರಾಜ ಬೊಮ್ಮಾಯಿ. ನ್ಯಾಷನಲ್ ಪ್ರಾಜೆಕ್ಟ್ ಮಾಡ್ತೀವಿ ಅಂತ ಹೇಳಿದ್ದಾರೆ, ಮಾಡಿದ್ರ? ಸುಮ್ಮನೆ ಏನೋ ನೆಪ ಹೇಳೋದಲ್ಲ. ಸರ್, ಈಗ ತೆರಿಗೆ ವಿಚಾರದಲ್ಲಿ ಕಾಂಗ್ರೆಸ್ ಅಗ್ರೆಸಿವ್ ಆಗಿ ತನ್ನ ನಿಲುವನ್ನು ಪ್ರಸ್ತಾಪ ಮಾಡ್ತಾ ಇದ್ದಾರೆ, ಜನರ ಮುಂದೆ ಕೂಡ, ಕೋರ್ಟಲ್ಲೂ ಕೂಡ. ಈಗ GST ಅಥವಾ ನಮ್ಮ ಡೆವಲ್ಯೂಷನ್ಸ್ ಅಲ್ಲಿ ಕಡಿಮೆ ಆಗಿದ್ದಕ್ಕೆ ಒಂದು ಆರೋಪ ನಿಮ್ಮ ಸಿದ್ದರಾಮಯ್ಯವ್ರ ಸರ್ಕಾರನೇ ಇತ್ತು ಅಂತ. ಪರವೂರಿಗೆ ಹಾರಿದೆ, ತವರೂರನ್ನು ತೋರೆದು ಬಾಂಧವ್ಯದ ಗಂಧವನು ಅರಸುತ್ತ. ದೂರ ಎಷ್ಟೇ ಹೋಗಿ ಈ ಭಾಷೆಯಿಂದ ದೂರವಾಗಲಾರಿರಿ. ವಿಮಲ್, ನಮ್ಮ ಭಾಷೆ ಕೇಸರಿ. ಅದಾದ್ಮೇಲೆ ಸರ್ಕಾರ, ನಮ್ಮ ಸರ್ಕಾರ ಹಿಂದೆ ಅಂದ್ರೆ 15 ಫೈನಾನ್ಸ್ ಎಲ್ರಿ ಇತ್ತು ನಮ್ಮ ಸರ್ಕಾರ? ಫಸ್ಟ್ ಲೆಟ್ ಅಸ್ ಕ್ಲಿಯರ್ ಇಟ್. ನಮ್ಮ ಸರ್ಕಾರ ಎಲ್ಲಿತ್ತು ಆಗ? ಸಮ್ಮಿಶ್ರ ಸರ್ಕಾರ ಇದ್ದದ್ದು. 2019 ನಲ್ಲಿ ಕಾಂಗ್ರೆಸ್ನ 5 ಸಚಿವರೇ GST ಕೌನ್ಸಿಲ್ಗೆ ಹೋಗಿದ್ರು, ಅವ್ರು ಅಪೀಲ್ ಮಾಡ್ಬೋದಿತ್ತಲ್ಲ ಅನ್ನೋ ಪ್ರಶ್ನೆ. ಎಲ್ಲಿಗೆ? GST ಕೌನ್ಸಿಲ್ಗೆ. ಇನ್ಫ್ಯಾಕ್ಟ್ ಈ ಒಂದು 15 ಫೈನಾನ್ಸ್ ಕಮಿಷನ್ ಆದ ಸಂದರ್ಭದಲ್ಲಿ ಕಮಿಷನ್ ಅಲ್ಲಿ ಅಪೀಲ್ ಮಾಡಬಹುದಾಗಿತ್ತಲ್ಲ. GST ಕೌನ್ಸಿಲ್ ನಲ್ಲಿ ಎಫೆಕ್ಟಿವ್ ಆಗಿ ನಮ್ಮ ಪರವಾದಂತ ಆರ್ಗ್ಯುಮೆಂಟ್ ಅನ್ನು ಮಾಡ್ತಾ ಇದ್ದಾರೆ. ಬಟ್ ಅವರು ಮೈನಾರಿಟಿ ಇರೋದ್ರಿಂದ, ಅಪೋಸಿಷನ್ ಪಾರ್ಟಿ ಮೈನಾರಿಟಿ ಇರೋದ್ರಿಂದ ಅದು ಆಗೋದಿಲ್ಲ. ನಾವು ಹೇಳೋದು ಕೇಳೋದಿಲ್ಲ ಅವರು, GST ಕೌನ್ಸಿಲ್ನವರು. ಬಿಜೆಪಿ ಅಕ್ಷಯ ಪಾತ್ರೆ ಅಂತ ಹೇಳ್ತಾರೆ, ದೇವೇಗೌಡರು ಕೂಡ ಅದಕ್ಕೆ ಸಾಕ್ಷಿದಾರರಾಗಿದ್ದಾರೆ. ದೇವೇಗೌಡರು ನರೇಟಿವ್ ಅನ್ನ ಕೊಡಿದ್ದಾರೆ. ದೇವೇಗೌಡರದು ಅವಕಾಶವಾದಿ ರಾಜಕಾರಣ, ಅವಕಾಶವಾದಿ ರಾಜಕಾರಣ. ಅವ್ರ ಜೊತೆನಲ್ಲಿ ಸೇರ್ಕೊಂಡಿದ್ದಾರೆ. ಈಗ ಏನಂತ ಹೇಳಿದ್ರು ಹಿಂದೆ, ಅವ್ರ ಮಗ 2006ರಲ್ಲಿ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದಾಗ ಏನಂತ ಹೇಳಿದ್ರು, ಒಂದು ವೇಳೆ BJP ಜೊತೆ ಸೇರ್ಕೊಂಡು ಸರ್ಕಾರ ಮಾಡಿದ್ರೆ ನಾನು ಹೆಣದ ಮೇಲೆ ಮಾಡಬೇಕು ಅಂತ ಹೇಳಿದರು. ಅದೇ ದೇವೇಗೌಡರು ಇವತ್ತು ಅಲಯನ್ಸ್ ಮಾಡ್ಕೊಂಡು ನರೇಂದ್ರ ಮೋದಿಯವ್ರನ್ನ ಹೊಗಳ್ತಾ ಇದ್ದಾರೆ, ಕೇಂದ್ರ ಸರ್ಕಾರನ ಹೊಗಳ್ತಾ ಇದ್ದಾರೆ ಅಂತಂದರೆ ಇದು ಸ್ವಾರ್ಥ ರಾಜಕಾರಣ ಮತ್ತು ಅವಕಾಶವಾದಿ ರಾಜಕಾರಣ. ತೆರಿಗೆ ವಿಚಾರ ಮಾಡೋಣ ಸರ್. ಈಗ 1,78,000 ಕೋಟಿ ಈ GST ಲಾಸ್ ಆಗಿದೆ ಅಂತ ಹೇಳ್ತಿದ್ರಿ. ಅತ್ತ
ಬೊಮ್ಮಾಯಿ ಅವರು ಕೂಡ ಪ್ರೆಸ್ ಮೀಟ್ ಮಾಡಿ ಒಂದಿಷ್ಟು ವಿಚಾರಗಳನ್ನು ಹೇಳಿದ್ರು. ತೆರಿಗೆ ವಿಚಾರದಲ್ಲಿ UPA ಅವಧಿಯಲ್ಲಿ ಕೇವಲ 81,000 ಮಾತ್ರ ಬರ್ತಾ ಇತ್ತು, ಈಗ 2,81,000 ಕೋಟಿಗಿಂತ ಜಾಸ್ತಿ ಆಗಿದೆ. ಸುಮಾರು 6,000 ಕೋಟಿಯಷ್ಟು ಬಡ್ಡಿ ರಹಿತ ಸಾಲವನ್ನು ರಾಜ್ಯ ಸರ್ಕಾರಕ್ಕೆ ಕೊಟ್ಟಿದ್ದಾರೆ, 50 ವರ್ಷ ಆದ್ಮೇಲೆ ವಾಪಸ್ ಕೊಡಿ ಅಂತ. ಕಳೆದ ಬಾರಿ ಈ ಬರ ಪರಿಹಾರದ ವಿಚಾರದಲ್ಲಿ ಸರ್, ಬರ ಪರಿಹಾರದಲ್ಲಿ NDRF ಅನ್ನ ನಾನಾ ರೀತಿಯಲ್ಲಿ ಅವ್ರು ವಿಶ್ಲೇಷಣೆ ಮಾಡ್ತಾ ಇದ್ದಾರೆ. NDRF ಅನ್ನುವಂಥದ್ದು ಕೆಲವೊಂದು ಕೇವಲ ಎಕ್ಸ್ಗ್ರೇಷಿಯಾ ಕೊಡೋದಕ್ಕೆ ಮಾತ್ರ ಆಗ್ಬೋದು, ಅಥವಾ ಸ್ಪೆಷಲ್ ಆಗಿ ಗ್ರಾಂಟ್ಸ್ ಕೊಡೋದಕ್ಕಾಗಲ್ಲ ಅಂತ. ಈ ಬರ ಪರಿಹಾರ ನಿರ್ವಹಣೆಯಲ್ಲಿ ವಿಳಂಬ ಅನ್ನುವಂಥ ವಿಚಾರಕ್ಕೆ ತಾವೇನು ಹೇಳ್ತೀರಿ ಸರ್? ನಿನ್ನೆ ಅಮಿತ್ ಶಾ ಅವರು ಕೂಡ ಇದೇ ವಿಚಾರವನ್ನ ಪ್ರಸ್ತಾಪ ಮಾಡಿದ್ರು. ಸುಳ್ಳು ಹೇಳ್ತಾ ಇದ್ದಾರೆ ಅವರು, ನೀವು ಅವ್ರ ಮಾತು ಕೇಳ್ಕೊಂಡು ಹೇಳ್ತಾ ಇದ್ದೀರಿ. NDRF ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್ ಮಾಡಿದವ್ರು ಯಾರು? 2005 ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆಕ್ಟ್. ಅದರ ಪ್ರಕಾರ ಏನಂತ ಹೇಳಿದ್ದಾರೆ, ಅದರಲ್ಲಿ ಮೆಮೊರಾಂಡಮ್ ಕೊಟ್ಟ ಮೇಲೆ 2 ವಾರದಲ್ಲಿ ಸೆಂಟ್ರಲ್ ಟೀಮ್ ಬರಬೇಕು. ಸೆಂಟ್ರಲ್ ಟೀಮ್ ಬಂದು ವಿಸಿಟ್ ಮಾಡಿ ವರದಿ ಕೊಟ್ಟ ಮೇಲೆ 1 ತಿಂಗಳೊಳಗಡೆ ಪರಿಹಾರನ ಕೊಡಬೇಕು. ದಟ್ ಈಸ್ ದಿ ಲಾ. ಡಿಡ್ ದೇ ಫಾಲೋ ದಿ ಪ್ರೊವಿಷನ್ಸ್ ಆಫ್ ದಿ ಆಕ್ಟ್ ಅಂಡ್ ವಿಚ್ ಈಸ್ ಪಾಸ್ಡ್ ಬೈ ಪಾರ್ಲಿಮೆಂಟ್ ಓನ್ಲಿ? ಇಟ್ಸ್ ಎ ಸೆಂಟ್ರಲ್ ಲಾ. ಅಮಿತ್ ಶಾ ನಿನ್ನೆ ಹೇಳಿರುವಂತದ್ದು, ಈ ಗ್ಯಾರಂಟಿಗಳಿಗೆಲ್ಲ ಬಳಸ್ಕೊಂಡ್ಬಿಟ್ಟಿದ್ದಾರೆ ದುಡ್ಡನ್ನ, ಈಗ ಬರ ಪರಿಹಾರ ಕೊಡೋದು ದುಡ್ಡಿಲ್ಲ, ಅದಕ್ಕೋಸ್ಕರ ನಮ್ಮ ಮೇಲೆ ಕೈ ತೋರಿಸ್ತಾ ಇದ್ದಾರೆ ಅಂತ. ದಿಸ್ ಇಸ್ ವಾಟ್ ಹಿ ಸೆಡ್. ಗ್ಯಾರಂಟಿಗಳಿಗೂ ಅದಕ್ಕೂ ಸಂಬಂಧ ಇಲ್ಲ. ಈಸ್ ಇಟ್ ನಾಟ್ ಎ ಫ್ಯಾಕ್ಟ್? ನಾವು ಮೆಮೊರಾಂಡಮ್ ಕೊಟ್ಟು 7 ತಿಂಗಳಾಯ್ತು. ಗ್ಯಾರಂಟಿಗಳಿಗೂ 1 ರೂಪಾಯಿ ಕೇಳಲ್ಲ, ಕೇಳೋದೂ ಇಲ್ಲ. ಇಟ್ ಈಸ್ ಅವರ್ ಕಮಿಟ್ಮೆಂಟ್. ವಿ ಆರ್ ಗೋಯಿಂಗ್ ಟು ಫುಲ್ಫಿಲ್ ದಟ್ ಕಮಿಟ್ಮೆಂಟ್. ವಿ ಆರ್ ನಾಟ್ ಆಸ್ಕಿಂಗ್ ಫಾರ್ ಗ್ಯಾರಂಟಿ ಸ್ಕೀಮ್ಸ್. ವಿ ಆರ್ ಆಸ್ಕಿಂಗ್, ನೀವು ಬರ ಪರಿಹಾರಕ್ಕೆ ಕೊಡ್ರಿ, ದುಡ್ಡನ್ನು ಕೊಟ್ಟಿಲ್ಲ. ಕೊಟ್ಟಿದ್ದಾರಾ? ಇಲ್ಲ, ಕೊಟ್ಟಿಲ್ಲ, ಕೊಡಿ ಅಂತ ಕೇಳ್ತಾ ಇದ್ದೀವಿ. ವಾಟ್ ಇಸ್ ರಾಂಗ್ ಇನ್ ದಟ್? ಇಸ್ ಇಟ್ ನಾಟ್ ಅವರ್ ಜಸ್ಟ್ ಡಿಮ್ಯಾಂಡ್? ಸರ್, ಗ್ಯಾರಂಟಿಗಳ ಬಗ್ಗೆ ಮಾತಾಡೋಣ ಸರ್. ಈ ಬಾರಿ ಕಾಂಗ್ರೆಸ್ ಗ್ಯಾರಂಟಿಗಳನ್ನೇ ಮುಂದಿಟ್ಕೊಂಡು ಜನರ ಬಳಿ ಹೋಗ್ತಾ ಇದೆ. ಮೋದಿ ಅಲೆ ಎಲ್ಲ ಗ್ಯಾರಂಟಿ ಅಲೆ ಇದೆ ಅಂತ ಹೇಳ್ತಿದ್ದಾರೆ. ಅದ್ರ ಜೊತೆಗೆ ಇನ್ನೊಂದು ಕಡೆಗೆ ಬಿಜೆಪಿ ಹೇಳ್ತಾ ಇರುವಂತದ್ದು ಏನಂದ್ರೆ, ಒಂದ್ ಕಡೆ ಕೊಟ್ಟಿದ್ದು ಇನ್ನೊಂದ್ ಕಡೆ ದೋಚ್ಕೊಂಡಿದ್ದು ಅಂತ. ಕೊಟ್ಟಿದ್ದಕ್ಕಿಂತ ದೋಚಿದ್ದೇ ಜಾಸ್ತಿ ಅಂತ ಹೇಳ್ತಿದ್ದಾರೆ. ವಿದ್ಯುತ್ ದರ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ವಿದ್ಯುತ್ ದರ ಜಾಸ್ತಿ ಆಗಿದೆ, ಹಾಲಿನ ದರ ಜಾಸ್ತಿ ಆಗಿದೆ, ಕಂದಾಯ ಸೇವೆ ದರ ಜಾಸ್ತಿ ಆಗಿದೆ. ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ವಾ? ವಿದ್ಯುತ್ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ? ಹಾಲಿನ ದರ ಇವ್ರ ಕಾಲದಲ್ಲಿ ಜಾಸ್ತಿ ಆಗಿಲ್ಲ? ಬೇರೆ ರಾಜ್ಯಗಳಲ್ಲೆಲ್ಲ ಹಾಲಿನ ದರ ಎಷ್ಟಿದೆ? ಅವ್ರಿಗಿಂತ ಕಡಿಮೆ ಇದೆ ಕರ್ನಾಟಕದಲ್ಲಿ. ದೋಚಿರೋದೇನಿಲ್ಲ. ಇವರು GST ಕಲೆಕ್ಟ್ ಮಾಡ್ತಾರಲ್ಲ. ಈಗ ಫಾರ್ ಎಕ್ಸಾಂಪಲ್ ನಿಮ್ಗೊಂದು ಉದಾಹರಣೆ ಹೇಳ್ಬಿಡ್ತೀನಿ. ಪ್ರಧಾನಮಂತ್ರಿ ಆವಾಸ್ ಯೋಜನೆ 1.5 ಲಕ್ಷ ರೂಪಾಯಿ ಕೊಡ್ತಾರೆ. ಅದರಲ್ಲಿ 18% ತೆರಿಗೆ ವಸೂಲು ಮಾಡ್ತಾರೆ. ಎಷ್ಟು ಕೊಟ್ಟರು? ಪ್ರಧಾನಮಂತ್ರಿ ಆವಾಸ್ ಯೋಜನೆ GST ಕಲೆಕ್ಟ್ ಮಾಡಿದಿರಲ್ಲ ಬಡವರ ಹತ್ರ, ಅದ್ರ ಎಕ್ಸೆಂಪ್ಷನ್ ಕೊಡ್ಬೋದಾಗಿತ್ತಲ್ವಾ? ಕೇಂದ್ರ ಸರ್ಕಾರ ಲೂಟಿ ಹೊಡೆದಿರೋದಲ್ವ ಅದು? 1.5 ಲಕ್ಷ ಕೊಟ್ಬಿಟ್ಟು 18% ಟ್ಯಾಕ್ಸ್ ಕಲೆಕ್ಟ್ ಮಾಡ್ತಾರೆ, GSTನ. ರೈಟ್ ಸರ್, ಈ ಗ್ಯಾರಂಟಿಗಳ ಬಗ್ಗೆ ಅವ್ರು ಹೇಳುವಂಥದ್ದು ಅಂದರೆ, ಒಂದು ಕಡೆಯಿಂದ ಕೊಟ್ಟು ಇನ್ನೊಂದು ಕಡೆ ತೆಗೆದುಕೊಳ್ಳೋದ್ರಿಂದ ಅದರ ಸಸ್ಟೈನಬಿಲಿಟಿ ಏನಿರುತ್ತೆ ಅಂತ. ಈ ಗ್ಯಾರಂಟಿ ಈಗ ಕಾಂಗ್ರೆಸ್ ಬಂಡವಾಳ ಆಗಿಸ್ಕೊಂಡಿದೆ, ಆದರೆ ಒಂದ್ ಕಡೆಗೆ ಸಸ್ಟೈನಬಲ್ ಮಾಡಿರುತ್ತೆ. ಈ ಗ್ಯಾರಂಟಿ ಅನ್ನೋದು ಸಸ್ಟೈನಬಲ್ ಮಾಡೆಲ್ ಅಲ್ಲ, ಇನ್ಸ್ಟಂಟ್ ಸಕ್ಸಸ್ ಆಗಿದೆ, ತಕ್ಷಣ ಗೆಲುವಿಗೆ ಸಹಕಾರಿ, ದೇಶ ಕಟ್ಟೋದಕ್ಕೆ ಇದ್ರ ಲಾಭ ಇಲ್ಲ ಅನ್ನುವಂಥದ್ದು ಅವ್ರ ನರೇಶನ್. ಅವ್ರ ಗ್ಯಾರಂಟಿಗಳು ಘೋಷಣೆ ಮಾಡಿದಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅವ್ರ ಗ್ಯಾರಂಟಿ, ಮೋದಿ ಗ್ಯಾರಂಟಿ ಅಂತ ಹೇಳ್ತಾರಲ್ಲ, ಅದಕ್ಕೇನಂತ ಹೇಳ್ತಾರೆ? ಅದಕ್ಕೇನು ಎಕ್ಸ್ಪ್ಲನೇಷನ್? ಮೊದಲು ಗ್ಯಾರಂಟಿಗಳನ್ನು ವಿರೋಧ ಮಾಡೋದವರು, ಈಗ ಮೋದಿ ಗ್ಯಾರಂಟಿ ಅಂತಾರಲ್ಲ, ಅದಕ್ಕೇನು ಎಕ್ಸ್ಪ್ಲನೇಷನ್ ಅವ್ರು ಹೇಳ್ತಾ ಇರುವಂಥದ್ದು? ಮೋದಿ ಕಾ ಗ್ಯಾರಂಟಿ ಅಂದರೆ 2047ರಲ್ಲಿ ಭಾರತ ಇನ್ನಷ್ಟು ಸಶಕ್ತವಾಗುವಂಥದ್ದು, ಅಂದ್ರೆ ದೇಶ ಕಟ್ಟುವಂಥದ್ದು, ಲಾಂಗ್ ಟರ್ಮ್ ವಿಷನ್ ಇರುವಂಥದ್ದು, ಅದು ಮೋದಿ ಕಾ ಗ್ಯಾರಂಟಿ ಅಂತ. ಅವ್ರ ಗ್ಯಾರಂಟಿ ಅಂತಂದ್ರೆ ದೇಶ ಆರ್ಥಿಕವಾಗಿ ಅವ್ರು ಹೇಳ್ತಾ ಇರುವಂಥದ್ದು. ಅವ್ರು ಹೇಳೋದಲ್ರಿ, ಕೇಳ್ರಿ ನೀವು. ಸಿ ವಾಟ್ ಈಸ್ ದಟ್ ಯು ಆರ್ ಡೂಯಿಂಗ್? ಎಸ್ ಸರ್. ನಿಮಗೆ ಪ್ರಶ್ನೆ ಕೇಳೋರಿಗೆ ನಿಮ್ಗೆ ಉತ್ತರನೂ ಇರಬೇಕಲ್ಲ. ಯಾರು ಪ್ರಶ್ನೆ ಕೇಳ್ತಾರೆ ಅದಕ್ಕೆ ನಿಮಗೆ ಉತ್ತರ ಇರಬೇಕಲ್ಲ, ಉತ್ತರ ಗೊತ್ತಿರಬೇಕಲ್ಲ, ಅಥವಾ ಗೊತ್ತಿಲ್ಲದೆ ತಿಳ್ಕೊಳ್ಬೇಕಲ್ಲ. ವಾಟ್ ಈಸ್ ದಿ ಟ್ರೂತ್ ಅಂತ ತಿಳ್ಕೋಬೇಕಲ್ಲ.
ಅವರು ಗ್ಯಾರಂಟಿಗಳು ಮಾಡ್ತಾರೆ. ಈಗ ಫಾರ್ ಎಕ್ಸಾಂಪಲ್ 15 ಲಕ್ಷ ತಂದು ಕೊಡ್ತೀವಿ ಅಂತ ಕೊಟ್ರ, 2 ಕೋಟಿ ಉದ್ಯೋಗ ಸೃಷ್ಟಿ ಮಾಡ್ತೀವಿ ಅಂದರು ಮಾಡಿದ್ರ, ರೈತರ ಆದಾಯ ದುಪ್ಪಟ್ಟು ಮಾಡ್ತೀವಿ ಅಂದರು ಮಾಡಿದ್ರ, ಅಗತ್ಯ ವಸ್ತುಗಳ ಬೆಲೆಗಳೆಲ್ಲ ಇಳಿಸ್ತೀವಿ ಅಂದರು ಮಾಡಿದ್ರ, ರೂಪಾಯಿ ಮೌಲ್ಯ ಹೆಚ್ಚು ಮಾಡ್ತೀವಿ ಅಂದರು ಮಾಡಿದ್ರ, ರೈತರ ಸಾಲ ಮನ್ನಾ ಮಾಡಿದ್ರ. ಆನ್ ದಿ ಅದರ್ ಹ್ಯಾಂಡ್ ಯಾರು ಸಾಲ ಮನ್ನಾ ಮಾಡಿದ್ದಾರೆ? ಕೈಗಾರಿಕೋದ್ಯಮಿಗಳು, ಬಂಡವಾಳಶಾಹಿಗಳು 16 ಲಕ್ಷ ಕೋಟಿ ಸಾಲ ಮನ್ನಾ ಮಾಡಿದ್ದಾರೆ. ಮಾಡಿದ್ರ ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಇವರು ರೈತರ ಸಮಸ್ಯೆಗಳು ಬಗೆಹರಿಸಿದ್ದಾರೆ, ರೈತರು ಯಾಕೆ ಚಳುವಳಿ ಮಾಡ್ತಾ ಇದ್ದಾರೆ? ಅನೇಕ ತಿಂಗಳುಗಳಿಂದ ಚಳುವಳಿ ಮಾಡ್ತಾ ಇದ್ದಾರೆ. ಸ್ವಾಮಿನಾಥನ್ ವರದಿ ಜಾರಿ ಮಾಡ್ತೀವಿ ಅಂತ ಹೇಳಿರಲಿಲ್ಲ ಇವರು, ಮಾಡಿದ್ರ? ಸ್ವಾಮಿನಾಥನ್ ವರದಿ ಏನು ಹೇಳ್ತದೆ? ಎಷ್ಟು ಖರ್ಚಾಗುತ್ತೆ ವ್ಯವಸಾಯಕ್ಕೆ, ಅದ್ರ ಮೇಲೆ 50% ಮೇಲ್ಗಡೆ ಕೊಡ್ತೀವಿ, ಇದಕ್ಕೆ MSP ಕೊಡ್ತೀವಿ ಅಂತ ಹೇಳಿದ್ರು. MSPಗೆ ಕಾನೂನು ಮಾಡಿ ಅಂತ ಹೋರಾಟ ಮಾಡ್ತಾ ಇದ್ದಾರೆ ರೈತರು. ಮಾಡಿದ್ರ? APMC ಆಕ್ಟ್ಗೆ ತಿದ್ದುಪಡಿ ತಂದವ್ರು ಯಾರು? ಮತ್ತೆ ವಾಪಸ್ ತಗೊಂಡು ಚಳುವಳಿ ಮಾಡಿದ ಮೇಲೆ BJಪಿಯವರು ಅವ್ರು ಹೇಳಿದ್ದಂಥ ಒಂದನ್ನು ಕೂಡ ಫುಲ್ಫಿಲ್ ಮಾಡಿಲ್ಲ. ಮತ್ತೆ ಏನು ಈಗ ಮೋದಿ ಗ್ಯಾರಂಟಿ ಅಂದ್ರೆ ಏನು? ಮೋದಿಯವರು ಅದನ್ನೇ ಹೇಳ್ಕೊಂಡು ಓಡಾಡ್ತಿದ್ದಾರೆ. ನಾನು ಏನು ಹೇಳ್ತೀನೋ ಅದೇ ಡೆಲಿವರ್ ಆಗುತ್ತೆ. ಗ್ಯಾರಂಟಿ ಅಂತಾರೆ ಅವರು. ಏನು ಗ್ಯಾರಂಟಿ ಅವ್ರು ಏನು ಹೇಳ್ತಾರೋ ಅಲ್ಲ. ಇವತ್ತಿನವ್ರಿಗೆ ಯಾಕ್ರಿ ಮಾಡಿಲ್ಲ? 15 ಲಕ್ಷ ತಂದು ಕೊಟ್ರ, ಅದು ಗ್ಯಾರಂಟಿ ಅಲ್ಲ? 15 ಲಕ್ಷ ಆ ರೀತಿ ನಾನು ಹೇಳಲೇ ಇಲ್ಲ ಅನ್ನುವಂಥ ವಾದನು ಅವ್ರು ಹೇಳ್ತಿದ್ದಾರೆ. ನೋ ರೆಕಾರ್ಡ್ ತೆಗೆದು ನೋಡಿದ್ದೀರಾ ಅವ್ರು ಹೇಳಿರೋದು? 2014ರಲ್ಲಿ ರೆಕಾರ್ಡ್ ನೋಡ್ತೀರಾ? ನೀವೇ ಪತ್ರಿಕೆಯಲ್ಲಿ ಬರೆದಿದ್ದೀರಿ, ಟಿವಿ ಚಾನೆಲ್ಗಳಲ್ಲಿ ಅನೌನ್ಸ್ ಮಾಡಿದ್ದೀರಿ. ಅವ್ರು ಹೇಳ್ದದನ್ನು ಹೇಳಿಲ್ಲ ಅಂತ ಸುಳ್ಳು ಹೇಳಿದ್ರೆ ನಾನು ಹೇಳ್ಬೋದು, ಹೇಳ್ಬಿಟ್ಟು ಸುಳ್ಳು ಹೇಳಿ ಮಾಡಿಲ್ಲ ಅಂತ ಹೇಳ್ಬೋದು. ಸರ್, ಈಗ ರಾಜಸ್ಥಾನದಲ್ಲಿ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಒಂದು ಹೇಳಿಕೆಯನ್ನು ಕೊಟ್ಟರು. ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನು ಉಲ್ಲೇಖ ಮಾಡಿ ದೇಶದ ಸಂಪತ್ತಿನ ಮೇಲೆ ಮುಸ್ಲಿಮರಿಗೆ ಮೊದಲ ಕ್ಲೈಮ್ ಇದೆ, ಹಕ್ಕಿದೆ ಅನ್ನುವಂಥ ಮಾತನ್ನು ಹೇಳಿದ್ರು. ಅದ್ರ ಜೊತೆಗೆ ಮಹಿಳೆಯರ ಮಾಂಗಲ್ಯವನ್ನು ಒಳನುಸುರುಕೋರಿಗೆ ಕೊಟ್ಟರು ಅನ್ನುವಂಥ ಒಂದು ಹೇಳಿಕೆ ಇರುತ್ತೆ. ಇದನ್ನು ಯಾವ ರೀತಿ ಗಮನಿಸ್ತೀರಿ? ಯಾಕಂದರೆ ನೀವು ಒಂದು ನಿಲುವಿರುವಂಥ ರಾಜಕೀಯ ನಾಯಕ. ನೀವು ಇದು ಸಂವಿಧಾನಕ್ಕೆ ವಿರುದ್ಧ ಅಲ್ವಾ? ಸಂವಿಧಾನದಲ್ಲಿ ಹೇಳಿದೆ, ಏನು ಹೇಳಿದೆ? ಲಿಬರ್ಟಿ, ಫ್ರೀಡಮ್, ಫೆಟರ್ನಿಟಿ ಅಂತೆಲ್ಲ ಹೇಳಿರೋದು. ಸೋಷಿಯಲ್ ಜಸ್ಟಿಸ್ ಅಂದರೆ ಏನು? ಸಮಾಜ ನಿರ್ಮಾಣ ಮಾಡೋದು ಅಂತ. ಯಾರು ವಲ್ನರಬಲ್ ಸೆಕ್ಷನ್ಸ್ ಇದ್ದಾರೆ ಅವರಿಗೆ ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡಬೇಕು ಅಂತ ಅದನ್ನು ಹೇಳಿದ್ದಾರೆ. ಮನಮೋಹನ್ ಸಿಂಗ್ ಅವರು ಅದನ್ನು ಹೇಳಿದ್ದಾರೆ. ನಮ್ಮ ಮೊನ್ನೆ ನ್ಯಾಯಪತ್ರದಲ್ಲಿ ಅದನ್ನು ಹೇಳಿದ್ದಾರೆ. ಎಲ್ಲೂ ಕೂಡ ಹಿಂದೂ ಮುಸ್ಲಿಂ ಅಂತ ಏನು ಹೇಳಿಲ್ಲ ಅವರು. ನರೇಂದ್ರ ಮೋದಿಯವರು ಈ ದೇಶದ ಪ್ರಧಾನಮಂತ್ರಿಯಾಗಿ ಸಂವಿಧಾನದ ಪ್ರಕಾರ ಕೆಲಸ ಮಾಡಬೇಕಾದವರು ಸಂವಿಧಾನಕ್ಕೆ ವಿರುದ್ಧವಾಗಿ ಮಾತಾಡ್ತಾರೆ ಅಂತಂದರೆ ಏನು ಇದರ ಅರ್ಥ? ಅದು RSS ಭಾಷಣ. ಅದು ಅವರು ಅದನ್ನು ಅಂದರೆ ಕಾಂಗ್ರೆಸ್ನ ಹೇಳಿಕೆಯನ್ನು ನಿಲುವನ್ನು ಪ್ರಸ್ತಾಪ ಮಾಡಿ ಅಥವಾ ಮನಮೋಹನ್ ಸಿಂಗ್ ಅವರ ಹೇಳಿಕೆಯನ್ನೇ ಪ್ರಸ್ತಾಪ ಮಾಡಿ ಸಂವಿಧಾನದಲ್ಲಿ ಎಲ್ರಿಗೂ ಕೂಡ ಸಮಾನತೆ ಇದೆ, ಅದರ ಮೊದಲ ಹಕ್ಕು ಅನ್ನುವಂಥದ್ದು ಹೇಗೆ ಬರುತ್ತೆ ಅಂತ ಅವ್ರು ಪ್ರಶ್ನೆ ಮಾಡ್ತಿದ್ದಾರೆ ಇದೇ ಸಂವಿಧಾನವನ್ನು ಉಲ್ಲೇಖಿಸ್ತಾ. ಯಾರಿಗೆ ಅವಕಾಶಗಳಿಂದ ವಂಚಿತರಾಗಿದ್ದಾರೆ ಅವರಿಗೆ ಮೊದಲನೇ ಹಕ್ಕು ಅಂತ. ಯಾರು ಬರೀ ಮುಸ್ಲಿಮರಿಗಲ್ಲ, ಅದರ್ ಕಮ್ಯುನಿಟೀಸ್ ಆಲ್ಸೋ, ಹಿಂದೂಗಳಿಗೂ ಕೂಡ, ಕ್ರಿಶ್ಚಿಯನ್ರಿಗೂ ಕೂಡ, ಸಿಖ್ರಿಗೂ ಕೂಡ, those who are denied opportunities all along, those people should be considered vulnerable sections of the society. They should be considered. ಸರ್, ಆಮೇಲೆ ಇತ್ತೀಚೆಗೆ ಮೋದಿ ಹೇಳಿಕೆ ಆದಮೇಲೆ ನೀವು ಹುಬ್ಬಳ್ಳಿಲಿ ಮಾತನಾಡಿದಂಥ ಒಂದು ಹೇಳಿಕೆಯನ್ನು ವೈರಲ್ ಆಗ್ತಾ ಇದೆ. ಹುಬ್ಳಿ ಒಂದು ಸಮಾವೇಶದಲ್ಲಿ ಮುಸ್ಲಿಮರ ಸಂಪತ್ತು ಕೊಡೋ ಬಗ್ಗೆ ಹೇಳಿದ್ರಿ. ಆ ವಿಚಾರಕ್ಕೆ ತಮ್ಮ ನಿಲುವು ಅಂದ್ರೆ ಅದರಲ್ಲಿ ನೀವು ಕೊಡ್ತೀನಿ ಅಂತ ಹೇಳಿದ್ರಿ. ಮುಸ್ಲಿಮರಿಗೆ ಸಂಪತ್ತು ಕೊಡ್ತೀವಿ ಅಂತ ಎಲ್ಲಿ ಹೇಳಿದೀವಿ ನಾವು? ಫಸ್ಟ್ ತೋರ್ಸಪ್ಪ. ಅಲ್ಲಲ್ಲ, ನೀವು ಅದನ್ನೇ ಅವ್ರು ಹೇಳೋದಲ್ರಿ, ನೀವು ತೋರಿಸ್ರಿ. ರೈಟ್ ಅಲ್ಲ, ಎಲ್ಲಿದೆ ತೋರಿಸ ಹೇಳಿಲ್ಲ ಸರ್. ಆ ವಿಚಾರವನ್ನ ನೋಡಿ, ಅವರಿಗೂ ಸೇರಿದಂತೆ ಎಲ್ಲರಿಗೂ ಕೊಡ್ತೀರಾ? ಮುಸ್ಲಿಮರಿಗೆ
ಪ್ರಿಫರೆನ್ಷಿಯಲ್ ಟ್ರೀಟ್ಮೆಂಟ್ ಮಾಡ್ತೀವಿ ಅಂತ ಎಲ್ಲಿದೆ? ಎಲ್ಲೂ ಇಲ್ಲ. ಮತ್ತೆ ಎಲ್ಲರಿಗೂ ಅದನ್ನ ಈಗ ವೈರಲ್ ಮಾಡ್ಲಾಗ್ತಾ ಇದೆ. ಯಾರು ವೈರಲ್ ಮಾಡ್ತಾ ಇರೋದು? ರಾಜಕೀಯವಾಗಿ ಇವತ್ತು ಬಿಜೆಪಿ ಕೂಡ ಅದನ್ನ ಟ್ವೀಟ್ ಮಾಡ್ತಾ ಇದೆ. ರಾಜಕೀಯವಾಗಲ್ಲಪ್ಪ, ಅವ್ರು ಸುಳ್ಳು ಹೇಳ್ತಾರೆ, ರೈಟ್, ಸುಳ್ಳು ಪ್ರತಿಪಾದನೆ ಮಾಡ್ತಾರೆ, ಸುಳ್ಳನ್ನೇ ಸಮರ್ಥನೆ ಮಾಡ್ತಾರೆ. ಅದರಿಂದ ಮನುವಾದಿಗಳು ಹೇಳೋದನ್ನ ನಂಬ್ಕೊಳಕ್ಕಾಗತ್ತಾ? ಅವ್ರಿಗೆ ಸಂವಿಧಾನದ ಬಗ್ಗೆ ಗೌರವನೇ ಇಲ್ಲ. ಸಂವಿಧಾನದ ದೇವೋದ್ದೇಶಗಳನ್ನು ಈಡೇರಿಸಬೇಕು ಅಂತಕ್ಕಂಥದ್ದಿಲ್ಲ ಅವ್ರಿಗೆ. ಸಂವಿಧಾನದಲ್ಲಿ ಹಿಂಗೆಲ್ಲ ಹೇಳಿದಾರ? ಸರ್, ಈ ಲಾ ಆ್ಯಂಡ್ ಆರ್ಡರ್ ವಿಚಾರದ ಬಗ್ಗೆ ಮಾತಾಡೋಣ ಸರ್. ಬಿಜೆಪಿಯವರು ರಾಜ್ಯಾದ್ಯಂತ ಪ್ರೊಟೆಸ್ಟ್ ಮಾಡ್ತಾ ಇದ್ದಾರೆ. ಕಾಂಗ್ರೆಸ್ ಸರ್ಕಾರ ಬಂದಾಗಿಂದಲೂ ಕೂಡ ಲಾ ಆ್ಯಂಡ್ ಆರ್ಡರ್ ಒಂದಲ್ಲ ಒಂದು ರೀತಿಯಲ್ಲಿ ಕೈ ಕೊಡ್ತಾ ಇದೆ, ನಿರ್ವಹಣೆ ಸರಿಯಾಗಿ ಆಗ್ತಾ ಇಲ್ಲ ಅಂತ. ಉಡುಪಿ ವಿದ್ಯಾರ್ಥಿನಿ ಕೇಸ್ ಇರ್ಬೋದು, ಅದೇ ರೀತಿ ಕರಸೇವಕರ ಮೇಲೆ ಕೇಸ್ ಹಾಕಿದ್ದಿರ್ಬೋದು, ಇತ್ತೀಚೆಗೆ ಈ ಹತ್ಯೆ ಕೇಸ್ವರೆಗೆ, ನೇಹಾ ಹತ್ಯೆ ಕೇಸ್ ತನಕ. ನಿನ್ನೆ ಕೂಡ ಬಿಜೆಪಿಯರಲ್ಲೂ ಅಮಿತ್ ಶಾ ಎಲ್ಲೋ ಒಂದು ಕಡೆಗೆ ಅಪೀಸ್ಮೆಂಟ್ ಪಾಲಿಟಿಕ್ಸ್ ಇಂದ ಇದೆಲ್ಲವೂ ಕೂಡ ಆಗ್ತಾ ಇದೆ. 10 ವರ್ಷ ಬಾಂಬ್ ಬ್ಲಾಸ್ಟ್ ಆಗಿರಲಿಲ್ಲ, ಈಗ ಬಾಂಬ್ ಬ್ಲಾಸ್ಟ್ ಆಗಿದೆ. ಅರ್ಥ ಏನು ಅಂತ ಕಾಂಗ್ರೆಸ್ ಕಡೆ ವೋಟ್ ಮಾಡಿದ್ದಾರೆ. ಯಾಕೆ ಇಲ್ಲಿ ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಯಾರ ಕಾಲದಲ್ಲಪ್ಪ ಆದದ್ದು? ಮಂಗಳೂರಿನಲ್ಲಿ ಬಾಂಬ್ ಬ್ಲಾಸ್ಟ್ ಆದದ್ದು ಯಾರ ಕಾಲದಲ್ಲಿ? ಕುಕ್ಕರ್ ಬ್ಲಾಸ್ಟ್. ಕುಕ್ಕರ್ ಬ್ಲಾಸ್ಟ್ ಯಾರ ಕಾಲದಲ್ಲಿ? ಅದು ಬಿಜೆಪಿ ಕಾಲದಲ್ಲಿ. ಮತ್ತೆ ಇಲ್ಲ, 10 ವರ್ಷದಿಂದ ಆಗೇ ಇಲ್ಲ ಅಂತದ್ದು. ಆಮೇಲೆ 2022ರಲ್ಲಿ 1300 ಚಿಲ್ಲರೆ ಕೊಲೆಗಳು, ಅವೆಲ್ಲ ಅಫೆನ್ಸ್ಗಳೆಲ್ಲ ಆಗಿದ್ದಾವೆ. ನಮ್ಮ ಕಾಲದಲ್ಲಿ 1200 ಚಿಲ್ಲರೆ ಆಗಿದೆ. ಹೆಂಗೆ? ಅವ್ರಿಗಿಂತ ಜಾಸ್ತಿ ಏನಾಯಿತು? 2023ರಲ್ಲಿ 1200 ನೋಡಿ, 22ರಲ್ಲಿ 1370, 23ರಲ್ಲಿ 1295. ಜಾಸ್ತಿನ ಕಮ್ಮಿನಾ? ಜಾಸ್ತಿನ ಕಮ್ಮಿನ ರೀ? ಮತ್ತೆ ಗೃಹ ಮಂತ್ರಿಯಾಗಿ, ಕೇಂದ್ರದ ಗೃಹ ಮಂತ್ರಿಯಾಗಿ ಇದು ಗೊತ್ತಿಲ್ಲ ಅವರಿಗೆ? ಸರ್, ಹಾಗೇನೆ ಮೋದಿ ಇಲ್ಲಿ ಬಂದಾಗ ಒಂದು ಮಾತು ಹೇಳಿದ್ರು ಸರ್, ಹನುಮಾನ್ ಚಾಲೀಸ್ ಓದೋದಕ್ಕೂ ಕೇಳೋದಕ್ಕೂ ಕೂಡ ಅಲ್ಲಿ ಸ್ವಾತಂತ್ರ್ಯ ಇಲ್ಲ, ಆ ರೀತಿ ಆಗಿದೆ ಅಂತ. ಅಗೇನ್ ಒಂದು ಭಾವನಾತ್ಮಕವಾದಂಥ ವಿಚಾರದ ಜೊತೆಗೆ ಲಾ ಆ್ಯಂಡ್ ಆರ್ಡರ್ ಬಗ್ಗೆ ಮಾತನಾಡಿದ್ರು. ಇದಕ್ಕೆ ತಮ್ಮ ರಿಯಾಕ್ಷನ್ ಏನು ಸರ್? ನೋಡಪ್ಪ, ಲಾ ಆ್ಯಂಡ್ ಆರ್ಡ್ರು ನಾನು ನೋಡಿ ಎಲ್ಲ ಕಾಲದಲ್ಲಿ ಕೊಲೆ ಆಗಿರೋದನ್ನು ಇಲ್ಲ ಅಂತ ಹೇಳಕ್ಕೆ ಹೋಗಲ್ಲ ನಾನು. ನಮ್ಮ ಕಾಲದಲ್ಲಿ ಅಫೆನ್ಸ್ಗಳೇ ನಡೆದಿಲ್ಲ ಅಂತ ಹೇಳೋದಿಲ್ಲ. ಆದರೆ ಕಳೆದ ಅವ್ರ ಬಿಜೆಪಿ ಅವ್ರ ಕಾಲದಲ್ಲಿ ಆಗಿದ್ದಕ್ಕಿಂತ ಕಡಿಮೆ ಆಗಿದೆ ನಮ್ಮ ಕಾಲದಲ್ಲಿ. Brought you by Vigor, co-powered by Sensodyne and Vimal. ಬಾಯಲ್ಲಿ ಹೇಳಿ ಕೇಸರಿ.